ನಿಮಗೆ ಇಲ್ಲಿ ಕಾಣುತ್ತಿರುವ ಕರೆನ್ಸಿ ಪ್ರಪಂಚದಲ್ಲಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕರೆನ್ಸಿ ಆಗಿದೆ. ಇದರ ಹೆಸರು ಕುವೈಟ್ ದಿನಾರ್ ಅಂತ. ಇದು ಕುವೈಟ್ ದೇಶದ ಕರೆನ್ಸಿ ಆಗಿದೆ. ನಾವು ಹಲವಾರು ಮೈನಿಂಗ್ ಪ್ರದೇಶಗಳನ್ನು ನೋಡಿರುತ್ತೇವೆ. ಹಾಗೆ ನಿಮಗೆ ಗೊತ್ತಾ ಪ್ರಪಂಚದಲ್ಲಿಯೇ ಮೋಸ್ಟ್ ಡೀಪೆಸ್ಟ್ ಮೈನ್ ಯಾವುದು ಅಂತ? ಇದು ಸುಮಾರು 4 ಕಿಲೋಮೀಟರ್ ಆಳವಾಗಿರುವ ಗೋಲ್ಡನ್ ಮೈನ್ ಆಗಿದೆ. ಇದು ಸೌತ್ ಆಫ್ರಿಕಾ ದೇಶದಲ್ಲಿ ಕಂಡುಬರುತ್ತದೆ. ಇಸ್ರೋ ಎಂಬ ಸಂಸ್ಥೆ ಹೆಸರನ್ನು ನೀವು ಕೇಳಿರುತ್ತೀರಿ. ಇದು ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಸಂಸ್ಥೆಯಾಗಿದೆ. ಇದು ನಮ್ಮ ಭಾರತದ ರಾಕೆಟ್ ಉಡಾವಣೆಯ ಸಂಸ್ಥೆಯಾಗಿದೆ. ಈ ನಮ್ಮ ಇಸ್ರೋ ಉಡಾಯಿಸಿರುವ ಎಲ್ಲ ರಾಕೆಟ್ಗಳಿಗೆ ಯಾವ ಕಂಪನಿ ಇಂಜಿನನ್ನು ತಯಾರಿಸಿದೆ ನಿಮಗೆ ಗೊತ್ತಿದೆಯಾ? ಅದೇ ಗೋದರೇಜ್ ಏರೋಸ್ಪೇಸ್ ಕಂಪನಿಯವರು ನಮ್ಮ ಇಸ್ರೋ ಸಂಸ್ಥೆಯು ಹಾರಿಸಿರುವ ಎಲ್ಲ ರಾಕೆಟ್ಗಳಿಗೆ ಇಂಜಿನನ್ನು ತಯಾರಿಸಿದೆ. ಈ ಗೋದರೇಜ್ ಏರೋಸ್ಪೇಸ್ ಕಂಪನಿಯವರು ಸುಮಾರು 175 ಇಂಜಿನ್ಗಳನ್ನು ತಯಾರಿಸಿದ್ದಾರೆ. ನಿಮಗೆ ಗೊತ್ತಿದೆಯಾ ಈ ಸ್ಪೇಸ್ನಲ್ಲಿ ಮೊದಲ ಬಾರಿಗೆ ಕಾರ್ ಅನ್ನು ಲಾಂಚ್ ಮಾಡಿದ ವ್ಯಕ್ತಿ ಯಾರು ಅಂತ? ಅವರೇ ಪ್ರಪಂಚದ 2ನೇ ಶ್ರೀಮಂತನಾಗಿರುವ ಎಲನ್ ಮಸ್ಕ್ನವರು ತಮ್ಮ ಕಂಪನಿಯಾಗಿರುವ ಟೆಸ್ಲಾ ಕಂಪನಿಯ ಕಾರನ್ನು ಮೊದಲ ಬಾರಿಗೆ ಸ್ಪೇಸ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಕಾರ್ನ ಹೆಸರು ಟೆಸ್ಲಾ ರೋಡ್ ಸ್ಟಾರ್ ಅಂತ. ಇದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ಪೇಸ್ನಲ್ಲಿ ಹಾರಿದ ಕಾರ್ ಇದಾಗಿದೆ. ನಿಮಗೆ ಇಲ್ಲಿ ಕಾಣಿಸುತ್ತಿರುವ ಕಾರ್ ಪ್ರಪಂಚದಲ್ಲಿಯೇ ಮೋಸ್ಟ್ ಸ್ಮಾಲೆಸ್ಟ್ ಕಾರ್ ಆಗಿದೆ. ಇದರ ಹೆಸರು ಪೀಲ್ P50 ಅಂತ. ಇದನ್ನು ತಯಾರಿಸಿದ ಕಂಪನಿ ಪೀಲ್ ಇಂಜಿನಿಯರಿಂಗ್ ಕಂಪನಿಯವರು ಇದನ್ನು ತಯಾರಿಸಿದ್ದಾರೆ. ವರ್ಲ್ಡ್ನಲ್ಲಿ ಸ್ಮಾಲೆಸ್ಟ್ ಕಾರ್ ಎಂದು ಇದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ. ನಿಮಗೆ ಇಲ್ಲಿ ಕಾಣಿಸುತ್ತಿರುವ ಕಾಯಿನ್ಗಳು ಎಲ್ಲಿ ತಯಾರಾಗುತ್ತವೆ ಎಂಬುದು ನಿಮಗೆ ಗೊತ್ತಿದೆಯಾ? ಈ ಥರ ಯಾವುದೇ ಚಿಹ್ನೆ ಇಲ್ಲದೆ ಇರುವ ಕಾಯಿನ್ ಕಲ್ಕತ್ತಾದಲ್ಲಿ ತಯಾರಾಗುತ್ತದೆ. ಹಾಗೆ ಈ ಥರ ಸ್ಟಾರ್ ಇರುವ ಕಾಯಿನ್ ಹೈದರಾಬಾದ್ನಲ್ಲಿ ತಯಾರಾಗುತ್ತದೆ. ಈ ಥರ ಡಾಟ್ ಇರುವ ಕಾಯಿನ್ ನೋಯ್ಡ್ನಲ್ಲಿ ತಯಾರಾಗುತ್ತದೆ. ಹಾಗೆ ಈ ಥರ ಡೈಮಂಡ್ ಶೇಪ್ ಇರುವ ಕಾಯಿನ್ ಮುಂಬೈಯಲ್ಲಿ ತಯಾರಾಗುತ್ತದೆ. ಭೂಮಿಯನ್ನು ಒಳಗೊಂಡಿರುವ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಒಂದು ಸುತ್ತನ್ನು ಹೊಡೆಯಲು ಸುಮಾರು 26 ಕೋಟಿ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಹಾಗೆ ನಮ್ಮ ಈ ಮಿಲ್ಕಿ ವೇ ಗ್ಯಾಲಕ್ಸಿಯ ಒಟ್ಟು ವಿಸ್ತೀರ್ಣವು ಇದು ಸುಮಾರು 1,20,000 ಲೈಟ್ ಇಯರ್ಸ್ ವಿಶಾಲವಾಗಿದೆ.